ಒಂದೇ ಒಂದು ಕಾರಣ, ಗಣೇಶ್ ಬಿಡ್ಸಕ್ಕೆ ಹೋಗಿದ್ದಕ್ಕೆ ನೋಡಿ ಅಲ್ಲೇ ಯಾವ ಥರ ಆಗಿದೆ. ಅವ್ರು ಬಂದು ಏನು ಮಾತಾಡಿದ್ದಾರೆ, ನಮ್ಗವ್ರಿಗೆ ಪರ್ಸನಲ್ ಆಗ್ತಿರಲಿಲ್ಲ, ಮುಂಚೆ ಗಲಾಟೆ ಆಗ್ತಿತ್ತು. ಯಾರೇ ಎಷ್ಟೇ ಗಲಾಟೆ ಮಾಡಿದ್ರು ವಾಣಿಜ್ಯ ಮಂಡಳಿ ಮ್ಯಾನ್ ಹ್ಯಾಂಡ್ಲಿಂಗ್ ನಡೆದಿಲ್ಲ ಇತಿಹಾಸದಲ್ಲಿ. ಮ್ಯಾನ್ ಹ್ಯಾಂಡ್ಲಿಂಗ್ ಕೆಲಸ ಆಗಿಲ್ಲ. ಯಾಕೆ ಸಮಯ ಮಾತಾಡಬೇಕು ಸೈಲೆಂಟ್ ಆಗೋದು. ನಾವು ಎಲ್ಲ ಇದ್ವಲ್ಲ, ನಾವು ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಚೆನ್ನಾಗಿತ್ತು. ಬಾಮಾರೀಶ್ ಇದ್ರು, ಬಾಮಾಗಿರೀಶ್ ಇದ್ರು, ಸಾರಾಗೋವಿಂದರು ಇದ್ರು, ಎಲ್ಲ ಪದಾಧಿಕಾರಿಗಳು. 52 ಜನ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಿದ್ರು. 52 ಜನಕ್ಕೆ ಕೇಳಾಯ್ತು ಏನಾಯ್ತು ಇನ್ಸಿಡೆಂಟ್, ಯಾವ ಥರ ಮಾಡ್ದೆ, ಹೆಂಗೆ ಮಾಡೋದು ಕೇಳಿ. ಆಫ್ಟರ್ ದಿ ಇನ್ಸಿಡೆಂಟ್ ಏನು ಸರ್ ಅದು ರಕ್ತ ಕೂಡಿ ಹರಿದೋಗ್ತಾ ಇದೆ ಸರ್ ಕೆಳಗಡೆಯಲ್ಲಿ. ಇಮ್ಯಾಜಿನ್ ಮಾಡಿ, ಯಾರು ನಮ್ಮನೆ ಮಕ್ಕಳು ತಾನೆ, ಅವರು ಅಣ್ಣ ತಮ್ಮಗಳು ಅಕ್ಕ ತಂಗಿ ಹೇಳ್ತಾನೆ, ಹೆಂಡತಿ ಮಕ್ಕಳು ಇದ್ದಾರೆ ತಾನೆ. ಕಾಮನ್ ಸೆನ್ಸ್ ಬೇಡವಾ? ಒಂದು ಕಾಮನ್ ಸೆನ್ಸ್ ಬೇಡ ಸರ್ ಅಲ್ಲಿಗೆ. ಇಲ್ಲಿ ಯಾರ್ಯಾರಿಗೂ ಭಯ ಬಿಡ್ಕೊಂಡು ಜೀವನ ಮಾಡೋಕೆ ನಮ್ಗೆ ಅವಶ್ಯಕತೆ ಇಲ್ಲ. ಸುಳ್ಳು ಬಸ್ಕೋ ಜೀವನನೇ ಬೇಡ. ಇಟ್ ದಿ ಕಾಸ್ಟ್ ಆಫ್ ರಾಜೀನಾಮೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾರಿಗೇ ಆಗಲಿ, ಎಲ್ಲೇ ಆಗಲಿ, ಯಾವುದೇ ಈ ಥರ ಮಾಡೋದು ತಪ್ಪಿದೋ ಇದು ತಾವು ಕೂಡ ಖಂಡಿಸಿ ಅಂತ ತಮ್ಮ ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. ಇಂಥವ್ರು ಬೆಳಿಬಾರ್ದು, ಇರಬಾರ್ದು. ಅದರಿಂದ ನಾವು ಅವನಿಗೆ ವೈಭವೀಕರಣ ಮಾಡೋಂಥ ನಾವು ಕೆಲಸ ಮಾಡೋಕ್ಕೆ ಹೋಗಲ್ಲ ಅವರಿಗೆ. ಬಟ್ ಯಾರೇನು ಮಾಡಿದ್ರು ಇದರಲ್ಲಿ ಯಾವುದು ವಾಸ್ತವಿಕತೆ ಇಲ್ಲ ಸರ್. ಆಟೋಮೆಟಿಕಲಿ ಅವ್ರು ಅಟ್ಯಾಕ್ ಮಾಡಿದ್ದು ರಥಾವರ ಚಂದ್ರು. ನಾನು ಬಿಡಿಸೋಕೆ ನಮಗೂ ಕೂಡ ಸ್ವಲ್ಪ ರಕ್ತ ಹೋಯ್ತು. ಮಂಜು ಚಂದ್ರು ಇರ್ಲಿ ಬಿಡಿ, ಚೇಂಜ್ ಮಾಡ್ಕೊಂಡ ಬಿಡಿ ಸರ್. ರಥಾವರ ಮಂಜು ಅಂತ ಎಲ್ಲ ಕಡೆ ರಥಾವರ ಮಂಜು ಸಾರಿ. ಸಾರಿ ಸರ್, ಅದು ನಮಗೂ ಚಂದ್ರು ಬೇಡ ಅಂದ್ಬಿಟ್ಟಿದೆ ಮೊನ್ನೆ ಸರ್. ಈಗ ಏನಾಯ್ತು, ಗೋವಾದಲ್ಲಿ ಅವ್ರಾಯ್ತು ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೊರಟಿದ್ದು ಸರ್. ಕೊನೆಗೊಬ್ಬ ಗಣೇಶ ಭಾಳ ಬ್ಯಾಡ್ ಮೈಂಡಿಂದ ನೋಡಿ ಸುದ್ದಿ ಸಿಕ್ಕಾಪಟ್ಟೆ ಬಿತ್ತರಿಕೆ ಆಗೋದು ಬೇಡ, ನಾವು ಬೆಂಗಳೂರು ನೋಡ್ಕೊಂಡು ಮಾತುಕತೆ ಆಡ್ಕೊಳ್ಳೋಣ ಅಂತ ಒಳ್ಳೆ ಬ್ಯಾಡ್ ಮೈಂಡಿಂದ ಸರ್. ಅವರು ಇಬ್ಬರು ಹೋದ್ರು. ಅವ್ರು ನೈಟಲ್ಲಿ ಅವತ್ತೇನೋ ಆಗಿದೆ, ಹೆಚ್ಚು ಕಡಿಮೆ ಆಗ್ಬಿಡೋದು. ನಾನು ಟಿಕೆಟ್ ಬೋಲ್ಡ್ ಡಿಶ್ ಅಂತ ನೈಟ್ ರಾತ್ರಿ ಊರಿಗೆ ಕಳಿಸಿದೆ ಸರ್. ಅವ್ರ ರಥ ಅವರು ಹುಡುಗರು ಬಂದಿದ್ರು ಗೋವಾದಲ್ಲಿ. ಅವರು ಬೇರೆ ಕೆಲಸಕ್ಕೆ ಬಂದ ಒಂದು 20-30 ಜನ ಹುಡುಗರಿದ್ರು. ರಾತ್ರಿ ಏನೋ ಇನ್ಸಿಡೆಂಟ್ ಆಗ್ಬಾರ್ದು ಉದ್ದೇಶದಿಂದ. ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್, ಸತೀಶ್ಗೂ ಹೆಂಡತಿ ಮಕ್ಕಳಿದ್ದಾರೆ. ಆ ಉದ್ದೇಶ ರಾತ್ರಿ ನಾನು ಪ್ಯಾಕ್ ಮಾಡಿಸಿ 3 ಗಂಟೆ ಎಲ್ಲೂ ಟ್ಯಾಕ್ಸಿ ಸಿಗಲ್ಲ. ಬಹುಶಃ ನಿಖಿಲ್ ಅಂತ ನಮ್ಮ ಹುಡುಗ ಸ್ಟಾಫ್ ಇದ್ದಿದ್ದಕ್ಕೆ ಅವತ್ತು ಬೈಕಲ್ಲಿ ಮತ್ತೆ ಗನ್ನಿದೆ ತೆಗಿಲ್ಲ ಅಂತ ನನಗೆ ಅಂತಾನೆ. ಕೇಳಿ ತೋರಿಸ್ಲಾ ಗನ್ನು, ಬೈಕ್ ಬಂದು ನನ್ನ ದೊಡ್ಡನ ತೆಗಿಲ್ಲ ಗನ್ನು ಅಂತ ಅಂದಾನೆ ರಾತ್ರಿ. ಇದೆಲ್ಲ ಆದ್ಮೇಲೂ ಕೂಡ ಸತೀಶ್ ಅದಲ್ಲ ಸರ್, ಅದೇ ದೊಡ್ಡ ತಪ್ಪಾಗಿದೆ, ಪ್ರಮಾದ ಆಗಿದೆ ಸರ್. ಅದಕ್ಕೆ ನನಗೆ ಈಗ ವಿಷಾದ ಆಗ್ತದೆ ಸರ್. ನಾವೆಲ್ಲೋ ಒಂದು ಮೂಲೆಯಲ್ಲಿ ವಾಣಿಜ್ಯ ಮಂಡಳಿ ಗೌರವ ಅಂತ ಹೋಗೋದು ನಾನು ಭಯಪಟ್ಟೆ. ನಮ್ಮ ಅಧಿಕಾರ ಅದು 80 ಇತಿಹಾಸದಲ್ಲಿ ಸರ್ ಹೋಗಿದೆ ಸರ್. ಸತ್ಯ ಹೇಳ್ತಾ ಇದ್ರಲ್ಲ ಸರ್, ಸತ್ಯ ಹೇಳ್ತಾ ಇದ್ರಲ್ಲ ಸರ್. ಗಲಾಟೆ ಹೋಯ್ತು ಸರ್. ಗಣೇಶ್ ಅವರು ಕೇಳ್ಕೊಂಡ್ರು ಸರ್, ಬೇಡ ಮೆಸೇಜ್ ಅಲ್ಲ ಸರ್, ನಾನು ಒಪ್ಕೊಂತ ಇದ್ದೀನಲ್ಲ ಸರ್, ಈಗ ಮಾಡ್ತಾ ಇದೀವಲ್ಲ. ಅವ್ರು ಬೇಡ ಅಂತ ಹೇಳಿದಾಗ ಬೇಡ, ಸುದ್ದಿ ಆಗೋದು ಬೇಡ, ಅವನಿಗೂ ಬೇಡ ಅಂತ ಇದ್ವಿ ನಾವು. ನಮ್ಗೆ ಏನ್ ಏಟು, ಯಾರಿಗೆ ಏಟ್ ಬಿದೆ, ಏನಾಗಿದೆ ಗೊತ್ತು ನೋಡಿಲ್ಲ ಸರ್. ಎಲ್ಲ ಅವ್ರ ರಾತ್ರಿನ ಇಲ್ಲ. ನನಗೆ ನನ್ನ ಮುಂದೆ ಹೇಳ್ದ ಕೇಳಿ ಸರ್. ಹೇಳಕ್ಕಾಗಲ್ಲಪ್ಪ ಅದಕ್ಕೆ ನೋಡಿ ಸರ್. ಈಗ ಅದೇ ಸರ್ ಮುಂದಿನ ಸ್ಟೆಪ್ ಏನು ಮಾಡಬೇಕು ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ಸರ್ ವೆರಿ ಹ್ಯೂಮನ್ ಅವ್ರು ತಗೋಬೇಕಾಯ್ತು ಸರ್. ನಾವು ಈ ಜೀವನದಲ್ಲಿ ನೋಡಿಲ್ಲ ಸರ್, ಇದು ಈ ತರ ನೋಡಿಲ್ಲ. ನಾವು ಅಂತ ವಾತಾವರಣ ಬೆಳೆದಿಲ್ಲ. ನಾವು ಕಂಪ್ಲೇಂಟ್ ಕೊಡೋದ ಏನು ಮಾಡೋದು ದಿಗ್ಗನೆ ಹೋಗ್ಕೊಂಡು ಮನಸ್ಸು ನನಗೆ ಅವತ್ತು ಇದಾಯ್ತು, ಚಂಚಲ ಆಯ್ತು, ಭಯ ಆಯ್ತು ಸರ್. ನಾವು ಪಾರ್ಟಿಗೆ ಅಂತ ಹೋಗಿಲ್ಲ ಸರ್. ಸರ್ ಒಂದು ನಿಮಿಷ, 1 ತಿಂಗಳು ಮುಂಚೆ ಇದೆಲ್ಲ ಆಗೋದ್ರ ಮುಂಚೆ ಅದು ಬುಕ್ ಆಗಿದೆ ಟಿಕೆಟ್ ಸರ್. ನಾವು ಸರ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಕ್ಯಾನ್ಸಲೇಷನ್ ಆಗಲ್ಲ ಸರ್. ಈಗಿನ ಕಾಲದಲ್ಲಿ ಗ್ರೂಪ್ ಮಾಡಿದಾಗ ಕ್ಯಾನ್ಸಲ್ ಆಗಲ್ಲ. ಹೋಗಿದ್ವಿ ಸರ್. ಸರ್ ಅದು ಸುದ್ದಿ ಬಿಡಿದೆ ಆಗಿದ್ದು ಇನ್ಸಿಡೆಂಟ್ ಮಾತಾಡೋಣ ಸರ್. ಈಗ ಒಬ್ಬ ಮನುಷ್ಯನಿಗೆ ಮರಣಂತಿ ಕಲ್ಲೆ ಆಗಿದೆ, ಅದು ಡಿಸ್ಕಸ್ ಮಾಡೋಣ ಸರ್. ಅಂತ ಹಿರಿಯರು ಸಾರಾಗೋವಿಂದ ಸರ್ ಮೇಲೆ ಕೂಡ ಅದೇ ನೋಡಿ ನೀವು ರಾಂಗ್ ಮೆಸೇಜ್ ಕೊಡೋದು ಏನಿಲ್ಲ ಸರ್. ನೀವು ಅನ್ಸುತ್ತೆ ಯಾರು ನಾವ್ಯಾರು ರಾಂಗ್ ಆನ್ಸರೇ ಬಂದಿದೆ. ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ ಸರ್. ಈಗ ಅಲ್ಲಿ ಕೇಳಿ ರಾಂಗ್ ಯಾಕೆ ಅಂತ ಹೇಳ್ಬಿಡ್ತೀನಿ.
ನಾನು ಕೇಳಿ ಫೋನ್ ಮಾಡಿ ಕೇಳಿದ್ರೆ ಗಣೇಶ್ ಅವರು ಆಲ್ರೆಡಿ ನಮ್ ಜೊತೆಗೆ ಇದ್ದಾರೆ, ಪಾರ್ಟಿಲಿ ಇದಾರೆ ಅಂತ 2:30 ಗಂಟೆಗೆ 27ನೇ ತಾರೀಕು ಅದೇನು ಮೊನ್ನೆ 2:30 ಗಂಟೆಗೆ ಇಲ್ಲೇ ಇದಾರೆ ಅಂತೀರ. ಗಣೇಶ್ ಆಲ್ರೆಡಿ ಬೆಂಗಳೂರಿಗೆ ಬಂದ್ರೆ ಆ ತರ ರಾಂಗ್ ಇನ್ಫಾರ್ಮೇಶನ್ ನಿಮ್ಮಿಂದ ಬಂದಾಗ ನಾವು ಅದನ್ನ ಜಡ್ಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಕ್ಷಮೆ ಇರಲಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಏನು ತಪ್ಪಾಗಿದೆ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಅದು ಒಪ್ಕೊಂತೀನಿ ನಾನು. ಇಲ್ಲ ಕೇಳ್ತೀನಿ ಸರ್, ಈಗ ಆಗಿದೆ ಸರ್, ಈಗ ನಾವೆಲ್ಲ ಟೈಮಲ್ಲಿ ನಿಮ್ಮನ್ನ ಕೇಳಿರಲ್ಲ ಸರ್, ವಿಷಯಗಳು ಪ್ರಾಪರ್ ಸರ್ 29 ನೈಟ್ ಅಲ್ಲೇ ಇದೆ ಸರ್. 27 ನೈಟ್ ಸರ್ ಕೂಡ ಬಿಡ್ಸಕ್ ಬಂದಿದ್ರು, ಅವ್ರಿಗೂ ಕೂಡ ಇಲ್ಲ ಸರ್, ಈ ವಿಚಾರ ಸುಳ್ಳು ಸರ್. ಇಲ್ಲ ಇಲ್ಲಿ ಒಂದ್ ನಿಮಿಷ. ಸರಿ ಸರ್, ಆ ಇನ್ಸಿಡೆಂಟ್ ಆಗೋ ಜಾಗದಲ್ಲಿ ನಾನು ಇರ್ಲೇ ಇಲ್ಲ. ಆಲ್ರೆಡಿ ನಾನು ಬಂದು ಮಲಗಿಬಿಟ್ಟಿದ್ದೆ. ಕ್ಲಾರಿಟಿ ಸರ್, ನಮಗ್ ಗೊತ್ತಿರೋದು ನಾವು ಕೇಳ್ತೀವಿ. ನಾನು ಆ ಜಾಗದಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಆ ವಿಷಯ ನಾನು ಮಾತಾಡಲ್ಲ, ಆ ಮನುಷ್ಯನ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಬಟ್ ಆ ಜಾಗದಲ್ಲಿ ನಾನು ಇರ್ಲಿಲ್ಲ, ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೆ ಊಟ ಮಾಡ್ಕೊಂಡು. ಹಾಗಾಗಿ ಅದೇ ಅದು ಹೋಗೋದು ಬೇಡ. ಅದು ರೇಟ್ ಬಿದ್ದಿದೆ ಸರ್, ಸ್ವಲ್ಪ ರೇಟ್ ಬಿತ್ತು, ಸ್ವಲ್ಪ ನಮಗೆ ಹೋಗಿಲ್ಲ. ಇಂಡಸ್ಟ್ರಿ ಸಂಬಂಧಪಟ್ಟ ಜಗಳನೂ ಅಲ್ಲ ಸರ್, ಅದು ಇಂಡಸ್ಟ್ರಿ ಮಾತುಕತೆನ ಏನೂ ಆಡಿಲ್ಲ, ಬೆಲೆ ಚರ್ಚೆ ಆಗಿಲ್ಲ, ಏನಾದ್ರೂ ಮಾತುಕತೆನ ಆಡಿಲ್ಲ. ಸರ್ ನೀವು ಮೀಟಿಂಗ್ ಕರಿಬೇಕು ಮತ್ತೆ ಎಲ್ಲಿ ಕರಿಬೇಕಾಗಿ ಸರ್? ನಿಮಗೆ ಎಲ್ಲಿ ಕರಿಬೇಕಾಗಿ ಮೀಟಿಂಗ್ ಸರ್? ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.